ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ. ಎಲ್ಲ ಕಲ್ಲು ಹೊಡೆದಿದ್ದಾರೆ. ಅಪ್ರಾಪ್ತರು ಏನು ಸರ್ಕಾರದ ಒಬ್ಬೊಬ್ಬ ಮಂತ್ರಿ ಒಂದೊಂದು ರೂಪದಲ್ಲಿ ಅವರಿಗೆ ಬೆಂಬಲ ಕೊಡ್ತಾ ಹೋದರೆ ಆ ಗೂಂಡಾಗಳು ಇವತ್ತು ಕಲ್ಲು ತಗೊಂಡು ಹೊಡಿತಾರೆ. ನೇರವಾಗಿ ನಾಳೆ ಪೊಲೀಸ್ ಇಲಾಖೆಗಿರ್ಬೋದು, ರಾಷ್ಟ್ರಭಕ್ತಿಗಿರ್ಬೋದು ಗುಂಡಿಟ್ಟು ಹೊಡಿತಾರೆ. ನಮಗೆ ರಕ್ಷಣೆ ಮಾಡೋಕ್ಕೆ ಮಂತ್ರಿಗಳಿದ್ದಾರೆ. ನಮ್ಗೆ ಯಾರು ನಮಗೆ ತೊಂದರೆ ಕೊಡಲ್ಲ. ಕಲ್ಲು ತೊಗೊಂಡು ಬೇಕಾದ್ರೆ ಹೊಡಿತೀನಿ, ಗುಂಡಿಟ್ಕೊಂಡು ಬೇಕಾದ್ರೆ ತೊಗೊಂಡು ಹೊಡಿತೀನಿ. ಯಾರೇನು ಮಾಡ್ತಾರೆ? ಈ ರೀತಿ ಗುಂಡಾಗಿರಿ ಮಾಡೋದು RSS ಮೇಲೆ ಹಾಕೋದು, ಈ ಗುಂಡಾಗಿರಿ ಮಾಡೋದು BJP ಮೇಲೆ ಹಾಕೋದು. ಈ ಒಂದು ವ್ಯವಸ್ಥೆ ಸರಿ ಹೋಗಲಿಲ್ಲ ಅಂತ ಬಹಳ ಕಷ್ಟ ಆಗುತ್ತೆ. ಬಹಳ ಕಷ್ಟಪಟ್ಟು ಹಿಂದೆ ಹುಬ್ಬಳ್ಳಿಲಿ ಆಗಿದಂಥ ಕೇಸಿನ ಬಗ್ಗೆ ಆ ದ್ರೋಹಿಗಳನ್ನೆಲ್ಲ ಪೊಲೀಸ್ ಇಲಾಖೆಯವರು ಹಿಡಿದು ಜೈಲಿಗೆ ಹಾಕಿದ್ರು. ಈ ಸರ್ಕಾರ ಆ ಎಲ್ಲ ದ್ರೋಹಿಗಳ ಕೇಸನ್ನು ವಿಡ್ರಾ ಮಾಡಿದ್ರು. ಈ ರೀತಿ ಗುಂಡಾಗಿರಿಗಳು ಮಾಡಿದ್ರು ಕೇಸನ್ನು ವಿಡ್ರಾ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇದೆಯಾ? ಅಮಾಯಕರು ಅಂತ ಕರೆಯೋದು, ಅವರೆಲ್ಲ RSS ಅಂತ ಹೇಳ್ಕೊಂಡು ಸರ್ಕೊಳ್ಳೋದು, ಇದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆಯಾ? ಆ ಗೂಂಡಾಗಳಿಗೆ ಭಯ ಬೇಡವಾಗಾದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ಈ ಸರ್ಕಾರ ಬಿಡಲ್ಲ. ಬರೀ ಹೇಳಿಕೆನ ನಾವು ಕಠಿಣ ಕ್ರಮ ತೊಗೊಳ್ತೀವಿ ಅಂತ ಹೇಳಿಕೆದಷ್ಟೇ ಕೆಲಸ ನಾನು ನಿಮ್ಮದು. ಕೊನೆ ಬರ್ತಾ 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 ಸಮಾಜನೇ ಈ ದ್ರೋಹಿಗಳ ವಿರುದ್ಧವಾಗಿ ನಿಂತ್ಕೋಬೇಕು. ಅವಾಗೇನು ಹೇಳ್ತಾರೆ? ನಿಮ್ಮ ಕೈಯಲ್ಲಿ ಕಾನೂನು ತೊಗೊಳೋದು ನಾವು ಒಪ್ಪಲ್ಲ. ಜೀವ ರಕ್ಷಣೆ ಮಾಡ್ಕೋಬೇಕು ಅಂದರೆ ಮತ್ತೇನು ಮಾಡಬೇಕು? DYSPರಿಗೆ ಜೀವ ರಕ್ಷಣೆ ಆಗಲ್ಲ, ಮಹಿಳಾ ಪೊಲೀಸ್ ಅಧಿಕಾರಿ ಜೀವ ರಕ್ಷಣೆ ಇಲ್ಲ, ನಾಗರಿಕರ ಜೀವ ರಕ್ಷಣೆ ಇಲ್ಲ. ಮತ್ತೇನು ಮಾಡಬೇಕಾಗಾದ್ರೆ? DYSP ಸಾಯ್ಬೇಕಾ? ಸರ್ಕಾರಿ ಅಧಿಕಾರಿ ಸಾಯ್ಬೇಕಾ? ನಾಗರಿಕರು ಸಾಯ್ಬೇಕಾ ಈ ಸರ್ಕಾರ ಮಾಡಿದ್ದಕ್ಕೋಸ್ಕರ? ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೊಂದು ಸರ್ಕಾರ ನಾಗರಿಕರ ಸರ್ಕಾರ ಅಲ್ಲ. ಇದು ನಾಗರಿಕರ ಸರ್ಕಾರ ಆಗೋದಕ್ಕೆ ಪರಿವರ್ತನೆ ಮಾಡಿದ್ರೆ ನಿಜಕ್ಕೂ ಕೂಡ ಸರ್ಕಾರಿ ಅಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ನಾಗರಿಕರಾಗಿರ್ಬೋದು, ರಾಷ್ಟ್ರಭಕ್ತರಾಗಿರ್ಬೋದು ಬದುಕೋಕ್ಕೆ ಅನುಕೂಲ ಆಗುತ್ತೆ. ಆ ದಿಕ್ಕಿನಲ್ಲಿ ಗಮನ ಕೊಡಿ ಅನ್ನೋಂಥ ಮಾತನ್ನು ಹೇಳ್ತೀನಿ.